ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಫಸ್ಟ್ ಟೈಮ್ ಸರಿ ಕಾಂಬಿನೇಷನ್ ಇಲ್ಲ ಅಂತ ಹೀರೋಯಿನ್ ಹೀರೋನೇ ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಅದು ಲಾಸ್ಟ್ ಟೈಮ್ ಅಂತೀನಿ ಅವಾಗ ಹೀರೋ ಮತ್ತೆ ಡೈರೆಕ್ಟರ್ ಅದು ಚೆನ್ನಾಗಿತ್ತು. ಸೊ ನೋಡೋಣ ಅದು ವರ್ಕ್ ಆಗುತ್ತೆ ಅಂತ ನೋಡೋಣ. ಎಸ್. ಓಕೆ ಮೇಡಮ್, ಜಿಗರ್ ಮೊದಲನೇ ಸಿನಿಮಾ, ಸೊ ಹೇಗೆ ಬಂತು ಅವ್ರ ಆಪರ್ಚುನಿಟಿ? ಆಡಿಷನ್ಸ್ ಏನಾದ್ರು ಕೊಟ್ಟಿದ್ರೆ ನೀವು? ಸೊ ಹೇಗೆ ಶುರು ಆಯ್ತು ಒಂದು ಜರ್ನಿ ನಿಮ್ಮದು? ಸರ್ ಇದು ಆ್ಯಕ್ಚುಲಿ ನಂದು ಸೆಕೆಂಡ್ ಸಿನಿಮಾ. ಓ ಸಾರಿ. ಸೊ ಜಿಗರ್ ಸ್ಟಾರ್ಟ್ ಆಗಿದ್ದು ತುಂಬ ಸ್ಟ್ರಗಲ್ಸ್ ನೋಡಿನೇ ಸ್ಟಾರ್ಟ್ ಆಗಿದ್ದು. ಇದು ಫಸ್ಟ್ ನಾನು ಮಾಡಲಿಂಗಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲ. ಸಣ್ಣ ಪುಟ್ಟ ಶೂಟ್ಸ್ ಎಲ್ಲ ಮಾಡಿ ಅದರಲ್ಲಿ ಜನರನ್ನ ಮೀಟ್ ಮಾಡಿ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿ ಆಮೇಲೆ ಮೂವಿದು ಸ್ವಲ್ಪ ಒಂಚೂರು ಕಾಂಟ್ಯಾಕ್ಟ್ ಸಿಕ್ತು. ಆಡಿಷನ್ಸ್ ಎಲ್ಲಿ ಹೋಗಬೇಕು, ಆಮೇಲೆ ಒಂದು ಗ್ರೂಪ್ ಇತ್ತು, ಇದು ನಮ್ಮದು ಗ್ರೂಪ್ ಇದೆ ಮಾಡಲಿಂಗ್ದು. ಸೊ ಅದರಲ್ಲಿ ಬರ್ತಿತ್ತು ಈ ಥರ ಆಡಿಷನ್ಸ್ ಇದೆ ಹೋಗಬೇಕು ಅಂತ ಲೈಕ್ ಮೆಸೇಜ್ ಬರ್ತಿತ್ತು. ಸೊ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಆಮೇಲೆ ನನ್ನ ಫಸ್ಟ್ ಮೂವಿ ಸಾಲ್ಟ್ ಸಿಕ್ತು ನನಗೆ ಥ್ರೂ ಕಾಂಟ್ಯಾಕ್ಟ್ಸೇ. ಆಮೇಲೆ ಅದರಿಂದ ಸಾಲ್ಟು 2021 ರಿಲೀಸ್ ಆಯಿತು. ಸೊ ಅವಾಗ ಪ್ಯಾಂಡಮಿಕ್ ಕರೋನಾ ಇತ್ತು. ಸೊ ಇಟ್ ಡಿಡ್ಂಟ್ ಡೂ ವೆಲ್. ಆಮೇಲೆ ಲೈಕ್ ಒಂದು ಆಲ್ಮೋಸ್ಟ್ ಫ್ಯೂ ಮಂತ್ಸ್ ಆದಮೇಲೆ ಜಿಗರ್ ಸಿಕ್ತು. ಎಸ್, ನಾನು ಆಡಿಷನ್ಸ್ ಹೋಗಿದ್ದೆ. ಆಡಿಷನ್ಸಲ್ಲಿ ಲೈಕ್ ಸುಮ್ಮನೆ ಸರ್ ರ್ಯಾಂಡಮ್ ಆಗಿ ಒಂದು ಮೆಸೇಜ್ ಬಂದಿತ್ತು ನನಗೆ, ಈ ಥರ ಒಂದು ಆಡಿಷನ್ಸ್ ಇದೆ ಹೋಗ್ತೀರಾ ಅಂತ. ಆಮೇಲೆ ನನಗೆ ಅವತ್ತು ಏನೋ ಲೈಕ್ ಮೂಡ್ ಅಷ್ಟು ಸರಿ ಇರಲಿಲ್ಲ. ಯಾಕಂದರೆ ಲೈಕ್ ಸ್ಕ್ರಿಪ್ಟ್ಸ್ ಬರ್ತಿತ್ತು, ಬಟ್ ತುಂಬ ಇಷ್ಟ ಆಗಿಲ್ಲ. ಯಾವುದು ಇಷ್ಟ ಆಗಿಲ್ಲ ನನಗೆ ಸ್ಕ್ರಿಪ್ಟ್ಸ್ ಎಲ್ಲ. ನಾನು ಇದು ಹಂಗಿರುತ್ತೋ ಅಂತ ನನಗೆ ಒಂಥರ ಡೌಟ್ ಇತ್ತು. ಸೊ ಆಮೇಲೆ ಲೊಕೇಶನ್ ನೋಡಿದೆ, ಎಲ್ಲಿ ಲೊಕೇಶನ್ ಇದೆ ಇದು ಅಂತ. ನೋಡಿದಾದ್ಮೇಲೆ 800 ಮೀಟರ್ಸ್ ಅವೇ ನನ್ನ ಮನೆಯಿಂದ ಅಂತ ನೋಡಿದೆ ನಾನು. ಆಮೇಲೆ ಹೋಗ್ಬೋದಲ್ಲ ಆರಾಮಾಗಿ ಅಂತ ನಾನು ಹೋದೆ, ಸುಮ್ಮನೆ ಲೈಕ್ ರ್ಯಾಂಡಮ್ ಆಗಿ ಹೋಗಿದ್ದು. ಸೊ ಆಮೇಲೆ ಆಡಿಷನ್ಸ್ ಕೊಟ್ಟೆ, ಕನ್ಫರ್ಮ್ ಏನಾಗಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಸರ್ ಹೇಳಿದರು ಸ್ಕ್ರಿಪ್ಟ್ ರೀಡಿಂಗ್ ಇದೆ ಬನ್ನಿ ಅಂತ. ಸೊ ಆವಾಗ ಸ್ಕ್ರಿಪ್ಟ್ ಎಲ್ಲ ಹೋಲ್ ಸ್ಟೋರಿ ಜಿಗರ್ ಬಗ್ಗೆ ಎಲ್ಲ ಹೇಳಿದರು. ನನಗೆ ಅವಾಗ ಅನಿಸ್ತು ನನಗೆ ಲೈಕ್ ಒಂದು ಡ್ರೀಮ್ ಕ್ಯಾರೆಕ್ಟರ್, ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಆಸೆ ಇತ್ತು. ಸೊ ಅದು ಸಿಕ್ತಲ್ವಾ. ಆಮೇಲೆ ಮೂವಿ ಸ್ಟೋರಿನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ಎಸ್ ಅಂತ ಹೇಳಿದೆ ನಾನು. ಆಲ್ಮೋಸ್ಟ್ ಇನ್ ಪೀರಿಯಡ್ ಆಫ್ 2 ವೀಕ್ಸ್ ಆಯಿತು ಆಡಿಷನ್ನೇ. ಎಸ್. ಡೈರೆಕ್ಟ್ರದ್ದು ಆಯ್ತಾ ಇದು ಇಂಟರ್ವ್ಯೂ? ಆಯ್ತು. ಓಕೆ. ಇವರೆಲ್ಲ ಸ್ಟೋರಿ ಹೇಳವ್ರು, ನಮಗೆ ಸ್ಟೋರಿನೇ ಹೇಳಿಲ್ಲ ಇನ್ನೂ ಕೂಡ. ಡೈರೆಕ್ಟಾಗಿ ಜುಲೈ 5ಕ್ಕೆ ಮೂವಿ ನೋಡಂತವ್ರು ಹೇಳವ್ರು ನಮಗೆ. ಸ್ಟೋರಿ ನನಗೂ ಹೇಳಿದ್ದಾರೆ, ಬಟ್ ಕ್ಲೈಮ್ಯಾಕ್ಸೇ ಹೇಳಿಲ್ಲ. ನೋಡಿ ಹಲ್ಲು ನೋಡಿ, ಕ್ಲೈಮ್ಯಾಕ್ಸೇ ಹೇಳಿಲ್ಲ ಫ್ರೀ ಸಿನಿಮಾ ಮಾಡಬೇಕಾದ್ರೆ ಸಾಕಷ್ಟು ಡೈರೆಕ್ಟರ್ ಸಿನಿಮಾ ಮಾಡ್ತಾನೆ ಇದ್ರಿ ನೀವು. ಓಕೆ. ಈ ಸಿನಿಮಾ ಡೇಟ್ಸ್ ತೊಂದರೆ ಆಗಿಲ್ಲ? ಇಲ್ಲ, ತೊಂದರೆ ಆಗಿತ್ತು. ಈ ಮೂವಿಗೋಸ್ಕರ ನಾನು ಇನ್ನೊಂದು ಮೂವಿನ ಬಿಟ್ಟಿದ್ದೆ. ಯಾಕಂದರೆ ಸೂರ್ಯ ಅವ್ರು ನನಗೆ ತುಂಬ ಆಪ್ತರು, ಅದಲ್ಲದೆ ನಮ್ಮ ಊರವರು ಕೂಡ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಒಂದು 6-7 ವರ್ಷ ಫ್ರೆಂಡ್ಶಿಪ್ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ಸೂರ್ಯ ಮೂವಿಯಲ್ಲಿ ಮಾಡಲೇಬೇಕು, ಮೊದಲ ನಿರ್ದೇಶನ ಗೆಲ್ಲಿಸ್ಬೇಕನ್ನೋ ಒಂದು ದೊಡ್ಡ ಆಸೆ ಇತ್ತು. ಹೆಂಗೋ ಫ್ರೆಂಡ್ಸ್ ಆಗಿದ್ವಿ, ಯಾವಾಗಲೂ ಮೂವಿ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾತುಕತೆ ನಡೀತಾ ಇತ್ತು. ಏನು ಸ್ಪೆಷಲ್ ಇರಲಿಲ್ಲ, ಕಾಸ್ಟಿಂಗ್ ಆಗೋದು ಅದಿದ್ದಂತ ಏನಿರಲಿಲ್ಲ. ಮೂವಿ ಮಾಡಿದರೆ ನಾನು ಇದ್ದೇ ಇರ್ತೀನಿ ಅಂತ ಪಕ್ಕ ಇತ್ತು. ಸೊ ಆ ಥರ ರೋಲ್ ಒಂದು ಪಕ್ಕ ಆಗಿತ್ತು. ಸೂಪರ್ ಲಕ್ಕಿ ನಮಗೆಲ್ಲ. ಆಡಿಷನ್ಸ್, ಸ್ಕ್ರೀನ್ ಟೆಸ್ಟ್ ಒನ್ ಡೇ ಬರುತ್ತೆ. ಯಾಕಂದರೆ ಈಗ ನೀವು ಇದು 2ನೇ ಮೂವಿ, ಇನ್ನೊಂದು 5-6 ಮೂವಿ ಆಗ್ತಿದ್ದಂಗೆ ಎಲ್ಲ ಟೀಮ್ಗಳು ಪರಿಚಯ ಆಗ್ತವೆ. ವಿಜಯಶ್ರೀ ಅಂದರೆ ಏನಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆ ಅದು ಹೋಗ್ತಾ ಇರುತ್ತೆ. ಮತ್ತೆ ಈಗ ಜಸ್ಟ್ ಒಂದ್ಸಲ ನುಗ್ಗಬೇಕಾದ್ರೆ ಅಷ್ಟೇ, ಒಂದು ಸ್ವಲ್ಪ ಕಷ್ಟ ಅಷ್ಟೇ. ಆಗುತ್ತೆ ಬಿಡಿ. ತುಂಬ ಚೆನ್ನಾಗಿ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಡೈರೆಕ್ಟ್ರು ಹೇಳ್ತಿದ್ರು, ಹೀರೋ ಕೂಡ ಹೇಳ್ತಿದ್ರು. ಸೊ ಇವರು ಸ್ಟಾರ್ಟಿಂಗ್ ಇವರು ಆಫೀಸಲ್ಲಿದ್ದಾಗ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದ್ದು, ಇವರನ್ನ ಹೀರೋಯಿನ್ ಅಂತ ಕೇಳಿದೆ ನಾನು. ಅದು ಸರಿ, ನಾನು ಅವ್ರನ್ನ ನೋಡೋಕ್ಕಾಗಿಲ್ಲ, ಬಟ್ ಪಕ್ಕ ಪಾಸ್ ಆಗಿಬಿಟ್ರು ಇವರು ಕಾಸ್ಟ್ಯೂಮ್ ಸೆಲೆಕ್ಷನ್ಸ್ ಅನಿಸುತ್ತೆ. ಬಟ್ ಶಿವಸೇನೆ ಹೇಳಿದ್ರು ಇಲ್ಲ, ಅವ್ರು ಕ್ಯಾಮ್ರಾದಲ್ಲಿ ಸಖತ್ತಾಗಿ ಕಾಣಿಸ್ತಾರೆ, ಬೇರೆನೇ ಬ್ಯೂಟಿ ಇದೆ ಅಂತ ಹೇಳಿದ್ರು. ಸಾಂಗ್ ರಿಲೀಸ್ ಆದಮೇಲೆ ಹಂಗಲ್ಲ ನಾನು ಅವತ್ತು ನೋಡಿರಲಿಲ್ಲ. ಅಂದರೆ ಹೋಗ್ಬಿಟ್ರು, ಫೋಟೋ ತೋರಿಸಿ ಅಂತ ಹೇಳಿದೆ ನಾನು. ಫೋಟೋ ನೋಡಿದಾಗ ಇವ್ರು ಅಂತ ಕೇಳಿದಾಗ, ಬಟ್ ಇವ್ರದ್ದು ಈಗ ಹೆಂಗಿದಾರಲ್ಲ, ನೀವು ಕ್ಯಾಮ್ರಾದಲ್ಲಿ ನೋಡಿ ಬೇರೆ ಥರ ಕಾಣಿಸ್ಬಿಡ್ತಾರೆ ಅಂತ ಹೇಳಿದ್ರು. ಮೊನ್ನೆ ಸಾಂಗ್ ನೋಡ್ಬೇಕಾದ್ರೆ ಅನಿಸ್ತು, ಸಿಕ್ಕಾಪಟ್ಟೆ ಬಬ್ಲಿ ಕಾಣಿಸ್ತಿದ್ದಾರೆ. ಈಗಲೂ ಬಬ್ಲಿ ಆಗಿದ್ದೀರಾ ನೀವು, ಬಟ್ ಅದಕ್ಕಿಂತ ಜಾಸ್ತಿ ಆಗಿ ನೀವು ವಾಪಸ್ ಕ್ವಶನ್ ಬರೆಸ್ಬೇಡ್ರಿ ಹಂಗೆ. ಆಕ್ಚುಲಿ ಲೈಕ್ ನಾವು ಫಸ್ಟ್ ಮೀಟ್ ಮಾಡಿದ್ದು ಆಕ್ಚುಲಿ ಎಲ್ಲ ಆಲ್ಮೋಸ್ಟ್ ಸಾಂಗ್ ಎಲ್ಲ ರಿಲೀಸ್ ಆಗಿತ್ತು, ಟ್ರೇಲರ್ ಕೂಡ ರಿಲೀಸ್ ಆಗಿತ್ತು. ಆಮೇಲೆ ನಾನು ಒಂದಿನ ಒರೈನ್ ಮಾಲ್ ಅಲ್ಲಿ ಇದ್ದೆ. ಇದೆ ಟೀಸರ್ ರಿಲೀಸ್ ಆದ್ಮೇಲೆ. ಹೌದಲ್ವಾ? ಓಕೆ.
ಅಲ್ಲಿ ಅವ್ರಿಗೆ ಮೀಟ್ ಮಾಡಿದ್ದು ಹಲೋ ಅಂತ ನಾನು ಹೇಳಿದೆ, ಓ ಹಾಯ್ ನೀವಲ್ಲ ಜಿಗರ್ ಅಂತ ಆಮೇಲೆ introduction ಅಲ್ಲಿ ಒಂಥರ like ಯಾಕಂದ್ರೆ ನಮ್ಮಿಬ್ರು ಕಾಂಬಿನೇಷನ್ ಎಲ್ಲೂ ಇಲ್ಲ. ನಂದು ಜಾಸ್ತಿ ಆಗಿ ಬಂದ್ಬಿಟ್ಟು ಪ್ರವೀಣ್ ತೇಜ್ ಅವ್ರ ಜೊತೆಗೆ, ಬಾಲರಾಜ್ ಅವ್ರ ಜೊತೆಗೆ. ಸೊ ಅವ್ರ ಜೊತೆ ಜಾಸ್ತಿ ಪೈಪೋಟಿ ಇರುತ್ತೆ. ಬಟ್ ಇವ್ರ ಜೊತೆ ಯಾವ ಕಾಂಬಿನೇಷನ್ ಇಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮೂವಿಯಲ್ಲಿ ಅಂತ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದ್ದಾರೆ, ಪ್ರವೀಣ್ ತೇಜ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಮೂವಿ ನೋಡಿದ್ದಾರೆ ಅವರು. ಸೊ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೀವು ನೋಡಿದ್ರಲ್ಲ ಮೂವಿ? ಹ್ಯಾಡ್ ಯುವರ್ ರೋಲ್ ಆಲ್ಸೋ ಲೈಕ್ ಒಂಥರ ಖತರ್ನಾಕ್. ನೀವು ನೋಡಿದಿರ್ತಾನೆ ಮೂವಿ? ಇಲ್ಲ ನೋಡಿಲ್ಲ. ಇಲ್ವಾ? ಸೇಮ್ ಬೇರೆ ಸೇಮ್ ಪೇಜ್. ಏನು ಫೈಟ್ ಸೀನ್ ಬೇಕಿದೆ ಅಂತ ಫೈಟ್ ಸೀನ್ ನಂಗೆ ಡ್ಯಾನ್ಸ್ ಬೇಕಿತ್ತು. ನಿಮ್ಮ ಪಾತ್ರನೇ ಬೇಕು ನನಗೆ. ನೆಕ್ಸ್ಟ್ ಮೂವೀಸ್ ಅಲ್ಲಿ ಯಾವ ತರ ಖತರ್ನಾಕ್ ಇವ್ರು ಸೀರಿಯಲಲ್ಲಿ ವಿಲನ್ಸ್ ಇಷ್ಟಪಡ್ತಾರಲ್ಲ, ಅತ್ತೆ ನಾದಿನಿ ಇರ್ತಾರಲ್ಲ, ಈ ಥರ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಮೇಡಮ್ ಅವ್ರು ನೋಡಿದ್ರೆ ಹೊಡೆಯಕ್ಕಾಗುತ್ತೆ ಅನ್ಸುತ್ತೆ ನಿಮ್ಗೆ? ಅವ್ರು ಹೊಡಿಬೋದು ಅನ್ಸುತ್ತೆ? ಟ್ರೈ ಮಾಡೋಣ. ಏ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದು ನೋಡಿ. ಹೌದೌದು. ನೋಡಿ ಫುಲ್ ಜಿಮ್ ಹೋಗ್ಬೇಕು. ನಮ್ಮ ಊರವ್ರೆಲ್ಲ ಕಳಿಸ್ತೀನಿ ಅಂಗಡಿಗೆ ಈಗ. ಕಳಿಸಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಡ್ಬೇಕು ನೀವು. ಹಂಗೆ ಮಾಡ್ತೀನಿ ಈಗ. ಅಲ್ಲ ಒಂದ್ಸಲಿ ಹೊಡೆದ್ರೆ ಕೋಳಿ ಕಾಲು ಮುರಿಯೋದು ಮುರಿದೋದು ನಿಮ್ಮ ಕೈ. 100% ನನ್ನ ಡೆಡ್ ಬಾಡಿ ಅಲ್ಲೇ ಇರುತ್ತೆ. ಇಲ್ಲಪ್ಪ, ಹಂಗೆಲ್ಲ ನಾವು ಅಂಥವ್ರಲ್ರಿ ನಾವು. ಮೂವಿಯಲ್ಲಿ ಅಷ್ಟೇ ಕ್ಯಾಮ್ರಾ ಮುಂದೆ ಮಾತ್ರ ಹೊಡಿಬೇಡಿ, ಹೊರಗೆ ಬಂದ್ರೆ ತುಂಬಾ ಸೀದಾ ಸಾದ ಹುಡುಗ ನಾವೆಲ್ಲ. ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸಿನಿಮಾದಲ್ಲಿ ಹೇಗಿತ್ತು ಒಂದು ಲವ್ ರೊಮ್ಯಾಂಟಿಕ್ ಎಲ್ಲ ನಮ್ಮ ಪ್ರವೀಣ್ ಸರ್ ಜೊತೆ ನಿಮ್ದು? ಸೊ ನನ್ನ ಪಾತ್ರ ಹೆಸರು ಬಂದು ರಕ್ಷಾ ಅಂತ. ಸೊ ಇದು ಬಂದು ವೆರಿ ಹೋಮ್ಲಿ ಕ್ಯಾರೆಕ್ಟರ್ ಅನ್ಬೋದು. ಹೋಮ್ಲಿ ಕ್ಯಾರೆಕ್ಟರ್, ವೆರಿ ಫ್ಯಾಮಿಲಿ ಓರಿಯೆಂಟೆಡ್, ಆಮೇಲೆ ಕಾಲೇಜ್ ಗೋಯಿಂಗ್ ಗರ್ಲ್. ಸೊ ಆ ಥರ ಒಂದು ಲೈಕ್ ವೆರಿ ಯಂಗ್ ಗರ್ಲ್ ಕ್ಯಾರೆಕ್ಟರು. ಆಮೇಲೆ ಪ್ರವೀಣ್ ಸರ್ ಜೊತೆ ನನ್ನ ಬಾಂಡಿಂಗ್ ಹೆಂಗಿತ್ತಂದರೆ ಲೈಕ್ ಅವ್ರು ಈ ಥರ ರೊಮ್ಯಾನ್ಸ್ ಸೀನ್ ಎಲ್ಲ ಇತ್ತಲ್ಲ. ಸೊ ಹಿ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಒಂಥರ ನನಗೆ ಅನ್ಕಂಫರ್ಟಬಲ್ ಫೀಲಿಂಗು ಯಾವತ್ತೂ ಕೂಡ ಬಂದಿಲ್ಲ. ಹಿ ಗೇವ್ ಮಿ ಮೈ ಓನ್ ಸ್ಪೇಸ್. ತುಂಬ ಪೇಷನ್ಸ್ ಆಗಿದ್ರು. ಆಮೇಲೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಲೈಕ್ ಈ ಥರ ಮಾಡಬೇಕು, ಇಂಪ್ರೊವೈಸ್ ಹೆಂಗೆ ಮಾಡಬೇಕು, ಟೇಕ್ಸ್ ಬಗ್ಗೆ ಎಲ್ಲ ಪೇಷಂಟ್ ಆಗಿದ್ರು. ಸೊ ಒಂಥರ ಕಂಫರ್ಟ್ ಲೆವೆಲ್ ಚೆನ್ನಾಗಿತ್ತು ಇಡೀ ಟೀಮ್ ಜೊತೆ. ಆ್ಯಕ್ಚುಲಿ ಪ್ರವೀಣ್ ತೇಜ್ ಅವ್ರ ಬಗ್ಗೆ ಹೇಳಲೇಬೇಕು. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ನಾವು ಯಾವತ್ತೂ ಕೂಡ ನಾವು ಒಳ್ಳೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಕೋ ಆ್ಯಕ್ಟ್ರ್ ಸೂಪರ್ ಆಗಿರಬೇಕು. ಕೋ ಆ್ಯಕ್ಟ್ರ್ ಯಾವಾಗ ನಮ್ಮನ್ನು ಎಂಕರೇಜ್ ಮಾಡ್ತಾರೆ, ಯಾವಾಗ ಅಪ್ರಿಷಿಯೇಟ್ ಮಾಡ್ತಾರೆ, ನಮ್ಮ ಒಳಗೆಯಿಂದ ಒಂದು ಭಯ ಹೋಗುತ್ತೆ. ಹೀರೋ ಅಥವಾ ಇವರು ಅನ್ನೋ ಭಯ ಹೋದಾಗ ಏನು ಮಾಡ್ತೀವಿ ನಾವು, ಫುಲ್ಲಿ ನಾವು ಪರ್ಫಾರ್ಮೆನ್ಸಿಗೆ ಇಳಿದು ಬಿಡ್ತೀವಿ. ಆ ಒಂದು ಒಳ್ಳೆ ಕ್ವಾಲಿಟಿ ಪ್ರವೀಣ್ ತೇಜ್ ಅವ್ರ ಹತ್ರ ಇದೆ. ಯಾಕಂದರೆ ಒಂದು ಡೆಡಿಕೇಶನ್, ಸೊ ಆನ್ ಟೈಮ್ ಲೊಕೇಶನ್ ಬರೋದು, ಮತ್ತು ಸಪೋರ್ಟ್ ಮಾಡೋದು. ನೀವು ಒಂದು ಆಪೋಸಿಟ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನೋ ಚಿಕ್ಕ ಮಿಸ್ಟೇಕ್ ಆದರೆ ಏನಿಲ್ಲ ಬಿಡು ಅದೇನಿಲ್ಲ ಮಾಡ್ತೀರಾ ಮಾಡಿ ಅಂತ ಆ ಥರ ಸಪೋರ್ಟ್ ಮಾಡೋದು ತುಂಬ ಕಮ್ಮಿ ನಾನು ನೋಡ್ದಂಗೆ. ಆ ಒಂದು ಒಳ್ಳೆ ಗುಣ ಇದೆಯಲ್ಲ, ಅವಾಗ ಎದುರುಗಡೆ ಇದ್ದವನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಮೋಟಿವೇಟ್ ಆಗುತ್ತೆ. ಸೊ ಅದು ನಾನು ಪ್ರವೀಣ್ ತೇಜ್ ಅವರು ತುಂಬ ನಾನು ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ಈ ಒಂದು ವಿಷಯಕ್ಕೆ. ಹೌದು. ಈ ಮೂವಿಗೋಸ್ಕರನೇ ಈ ಮೂವಿ ಸಾರಿ ನಿಮ್ಮ ಮಾತು ಕಟ್ ಮಾಡಿದೆ. ಈ ಮೂವಿ ಅವರು ಓಕೆ ಅಂದ ತಕ್ಷಣವೇ ಡೈರೆಕ್ಟರ್ ಹತ್ರ ನಂಗೆ ಒಂದು 2-3 ತಿಂಗಳು ಬೇಕು, ನಾನು ಸ್ವಲ್ಪ ಸ್ಟಂಟ್ ಎಲ್ಲ ಮತ್ತೆ ನಾನು ಮೊದಲು ಅವರು ಕಲಿತಾ ಇದ್ರು, ಮತ್ತೆ ನಾನು ಅದನ್ನು ರಿವೈಸ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಆ ಡೆಡಿಕೇಶನ್ ಇದೆಯಲ್ಲ, ನೀನು ಮಾಡಬೇಕು, ಇಲ್ಲ ಚೆನ್ನಾಗಿ ನಿಲ್ಲಬೇಕು. ಹೀರೋ ಅನ್ನೋ ತುಂಬ ಟಫ್ ಜಾಬ್ ಸರ್. ಇವನ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋದು ನಮಗೆ ಈಸ್. ನಾವು ಇಲ್ಲಿ ಮಾಡ್ತೀವಿ ಅಲ್ಲಿ ಮಾಡ್ತೀವಿ, ನಮ್ಮ ಮೇಲೆ ಏನು ಪ್ರೆಷರ್ಸ್ ಇರಲ್ಲ. ಈಗ ನೀವು ಕಮರ್ಷಿಯಲ್ ಮೂವಿ ನೀವು ಒಂದು ಹೀರೋ ಆಗಿ ಮಾಡೋದಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಇದನ್ನು ಒತ್ಕೊಂಡು ಹೋಗಬೇಕು. ಅವ್ರು ಮಾಡೋ ಒಂದು ಡ್ಯಾನ್ಸಿಂದ ಹಿಡಿದ್ಬಿಟ್ಟು, ಸಾಂಗಿಂದ ಹಿಡಿದ್ಬಿಟ್ಟು, ಫೈಟು ಸೀನ್ ಎಲ್ಲನೂ ಅವ್ರ ತಲೆ ಮೇಲೆ ಇರುತ್ತೆ. ಸೊ ಆ ಒಂದು ದೊಡ್ಡ ಜವಾಬ್ದಾರಿನ ಎತ್ಕೊಂಡು ಹೋಗೋದಿದೆಯಲ್ಲ, ತುಂಬ ಟಫ್ ಕೆಲಸ. ಅದನ್ನು ತುಂಬ ಚೆನ್ನಾಗಿ ನೀವು ನಿಭಾಯಿಸಿದ್ದಾರೆ ನಮ್ಮ ಸೂರಿ ಜೊತೆಗೆ ಪ್ರವೀಣ್ ತೇಜ್ ಅವರು. ಪ್ಲೀಸ್ ಮಾತಾಡಿ. ಸಾರಿ, ತುಂಬಾ ನಾನೇ ಮರ್ತೋಗ್ಬಿಟ್ಟೆ. ಫೈಟ್ಸ್ ಬಗ್ಗೆ ಲೈಕ್ ನಂದು ಫೇವ್ರೆಟ್ ಸೀನ್ ಇದೆ ಬಂದು ಲೈಕ್ ಮಳೆಯಲ್ಲಿ. ಆಕ್ಚುಲಿ ಲೈಕ್ ಆ ಸೀನ್ ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಇದ್ರಲ್ಲ, ಹೌದು. ಸೊ ಆ ಸೀನಲ್ಲಿ ಮಳೆ ಬರ್ತಾ ಇದೆ, ಬಟ್ ಇಬ್ರು ಲೈಕ್ ಇಡೀ ದಟ್ ಫೈಟ್ ಟೀಮ್ ತುಂಬಾ ಆರಾಮಾಗಿ ಮಾಡ್ತಿದ್ದಾರೆ. ಫೈಟ್ ಒಂಥರ ರಿಯಲ್ ಫೈಟ್ ಆಗ್ತಿದೆ ಅಂತ ಅನ್ಸ್ಬೇಕು. ಆ ತರ ಇತ್ತು ಆ ಸೀನ್. ನಾನು ಲೈಕ್ ಅಲ್ಲಿ ಆ ಸೀನ್ ಆ ಲೊಕೇಶನ್ ಅಲ್ಲಿ ಇರಲಿಲ್ಲ, ಬಟ್ ನಾನು ಆಕ್ಚುಲಿ ಲ್ಯಾಪ್ಟಾಪ್ ಅಲ್ಲಿ ಎಡಿಟರ್ ತೋರಿಸಿದ್ ನನಗೆ. ಲೈಕ್ ಶೂಟ್ ನೆಕ್ಸ್ಟ್ ಡೇ ತೋರಿಸಿದ್ರು. ಆಮೇಲೆ ಐ ವಾಸ್ ಲೈಕ್ ವಾವ್, ಈ ತರ ಮಾಡಿದ್ದಾರೆ. ಲೈಕ್ ನಾನು ಯಾವತ್ತೂ ಕೂಡ ಲೈಕ್ ಒಂದು ಫೈಟ್ ಸೀನ್ ನ ಲೈಕ್ ಮಳೆಯಲ್ಲಿ ನೋಡಿಲ್ಲ. ಲೈಕ್ ಇಂಟೆನ್ಸ್ ಫೈಟ್ ಸೀನ್ ಮಳೆಯಲ್ಲಿ ಮಾಡೋಕ್ಕೆ ಒಂದು ಇಂಪಾಸಿಬಲ್, ಬಿಕಾಸ್ ಕಣ್ಣು ಬಿಡೋದಕ್ಕೇನೆ ಕಷ್ಟ ಆಗುತ್ತೆ. ಲೈಟ್ ದೊಡ್ಡ ಲೈಟು ಮತ್ತೆ ಇದು ಒಂದು ಸ್ವಲ್ಪ ಧೂಳೋದ್ರೂ ಮುಗೀತಲ್ಲಿ. ಮತ್ತೆ ಆಮೇಲೆ ಅಲ್ಲಿ ಗ್ರೇವಿ ಆಡುತ್ತಂತೆ ರಾತ್ರಿ ಮಳೆಯಲ್ಲಿ. ಇವರೊಂದು ಸೀನ್ ಇಡಬೇಕಿತ್ತು ಗ್ರೇವಿ ಯಾರ್ಡಲ್ಲಿ ಇಡಬೇಕಿತ್ತು. ಸೂಪರ್ ಆಗಿತ್ತು ಅದು. ಹೇಳಿ ಸರ್, ನಾವೊಂದು ಕ್ವಶನ್ ಕೇಳಬೇಕು ಇವ್ರಿಗೆ. ಕೇಳ, ಹೆಂಗಿತ್ತು ನಮ್ಮ ಊರು? ಓ, ಒಂಥರ ಡಿಸ್ಕ್ರೈಬ್ ಮಾಡಿ ನಮಗೆ ಬೇಕು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಲೈಕ್
ಬಿಸಿಲೆಲ್ಲ ಐ ಲವ್ ಬಿಸಿಲು ಮಳೆ ಎಲ್ಲ ಕ್ಲೈಮೇಟ್ಸು ನಾನು ಅಡ್ಜಸ್ಟ್ ಆಗ್ತೀನಿ, ಅದೇ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಅಲ್ಲಿನ ಜನ ಲೈಕ್ ಪ್ಲೇಸಸ್ಸು, ಬೀಚು, ಊಟ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆಮೇಲೆ ಒಂಥರ ನನಗೆ ಟ್ರಿಪ್ಪಲ್ಲಿದ್ದೀನಿ, ಶೂಟ್ ಮಾಡೋಕ್ಕೆ ಬಂದಿಲ್ಲ ನಾನು, ಇಲ್ಲಿ ಟ್ರಿಪ್ಪಲ್ಲಿದ್ದೀನಿ, ಆರಾಮಾಗಿ ಎಂಜಾಯ್ ಮಾಡ್ತಿದ್ದೀನಿ. ಒಂಥರ ವರ್ಕ್ ಲೈಫ್ ಒಂಥರ ಲೈಕ್ 15-18 ಡೇಸ್ ಒಂಥರ ಸ್ಮೂತಾಗಿ ಆರಾಮಾಗಿ ಒಂಥರ ಪೀಸ್ಫುಲ್ ಟ್ರಿಪ್ ತಗೋತೀವಿ ಅಲ್ವಾ, ಲೈಕ್ ರಿಲ್ಯಾಕ್ಸೇಷನ್ಗೆ ಆ ಥರ ಇತ್ತು ನನಗೆ. ವರ್ಕ್ ಸ್ಟ್ರೆಸ್ಸೇ ಇರಲಿಲ್ಲ. ಲೈಕ್ ಬೆಳಗ್ಗೆ ಶೂಟಿಂಗ್ ಹೋದಾಗ ಆಲ್ಮೋಸ್ಟ್ 6 AM ಕಾಲ್ ಶೀಟ್ ಇತ್ತು ನಮಗೆ. ಅಲ್ಲಿ ನಮ್ಮ ಶೂಟಿಂಗ್ ಬಂದು ಲೈಕ್ ಕೋಡಿ ಬೀಚ್ ಹತ್ರನೇ ಪಕ್ಕದಲ್ಲೇ ಇತ್ತು ಆ್ಯಕ್ಚುಲಿ, ಆ ರೋಡಲ್ಲಿ ಬೀಚ್ ಎಲ್ಲಿ ಅಂದರೆ ನಮ್ಮ ಶೂಟಿಂಗ್ ಲೊಕೇಶನ್ ಪಕ್ಕದಲ್ಲೇ ಇತ್ತು. ಸೊ ಬೆಳಗ್ಗೆ ಎವ್ರಿ ಡೇ ಸನ್ ರೈಸು, ಆಮೇಲೆ ಶೂಟಿಂಗ್ ಮುಗ್ದಾದ್ಮೇಲೆ ಸೆಟ್ಟು ಅದೆಲ್ಲ ನೋಡಿ ಒಂಥರ ಮನಸ್ಸಿಗೆ ಖುಷಿ ಆಗ್ತಿತ್ತು. ನಾನೇನು ತಿನ್ಸಿಲ್ಲ ಸರ್, ಯಾಕೆ ನಮ್ಮ ಕಾಂಬಿನೇಷನ್ ಇರಲಿಲ್ಲ. ಅವರೇ ತಿಂತಿದ್ರೆ ಮೀನು ತಿಂತಿದ್ದೀರಾ, ಏನು ತಿಂತಿದ್ರಿ? ಇಲ್ಲ ನಾನು ಆ್ಯಕ್ಚುಲಿ ಫಿಶ್ ತಿನ್ನಲ್ಲ, ನಾನು ಆ್ಯಕ್ಚುಲಿ ಮೋಸ್ಟ್ಲಿ ವೆಜಿಟೇರಿಯನ್. ಬಟ್ ದೆನ್ ಇಲ್ಲಿ ಮೋಸ್ಟ್ಲಿ ವೆಜಿಟೇರಿಯನ್ ಅಂದರೆ ನಾನು ಮಂಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ವೆಜಿಟೇರಿಯನ್, ಟ್ಯೂಸ್ಡೇ ಚೆನ್ನಾಗಿ ಚಿಕನ್ ಮಾಡಿಸ್ತೀನಿ. ಇವತ್ತು ಯಾವ ವಾರ? ಇವತ್ತು ವೆಡ್ನೆಸ್ಡೇ ಅಲ್ವಾ? ಇವತ್ತು ತಿಂದ್ರಲ್ಲ? ಬಿರಿಯಾನಿ ಪರವಾಗಿಲ್ಲ. ನೀವು ಕುಂದಾಪುರ, ಉಡುಪಿ ಹೋದ್ಮೇಲೆ ಮೀನು ತಿನ್ಬೇಕು. ತುಂಬಾ ನಾನು ಮೀನು ತಿನ್ನೋದಿಲ್ಲ. ನೀವು ಒಂದೊಂದು ತಿನ್ನಿ, ಆಮೇಲೆ ನೀವು ಇದೆಲ್ಲ ಬಿಟ್ಬಿಟ್ಟು ಮೀನ್ದು ಇದಾಗ್ತೀರ, ಫ್ಯಾನ್ ಆಗ್ತೀರ. ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಧನು ಮಾಸ್ಟರ್ ಜೊತೆ ಆಕ್ಚುಲಿ ಹೋಗಿದ್ದೆ, ಇದು ಶೆಟ್ಟೀಸ್ ಲಂಚ್ ಹೌಸ್. ಅಲ್ಲಿ ಹೋದೆ, ಫಸ್ಟ್ ಚಿಕನ್ ಗೀ ರೋಸ್ಟ್ ನಾನು ಕಳ್ದೋದೆ. ಅದು ಫ್ಲೇವರ್ ಗೀದು ಒಂಥರ ಅದು ಕೋಸ್ಟಲ್ ಸ್ಟ್ರಾಂಗ್ ಫ್ಲೇವರ್ ಇತ್ತು ಅದರಲ್ಲಿ. ಬಟ್ ಗೊತ್ತಲ್ಲ ಕುಂದಾಪುರ ಶೆಟ್ಟಿ ಲಂಚ್ ಫುಡ್ ಅಂತೂ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ ಕುಂದಾಪುರದಲ್ಲಿ. ಲೈಕ್ ಬ್ಯಾಂಗ್ಳೂರಿಂದ ಇಲ್ಲೇ ಫುಡ್ ಚೆನ್ನಾಗಿದೆ ಅಲ್ವಾ, ಇಲ್ಲೇ ಇರ್ಬೋದು. ನನ್ನ ಸ್ಪೈಸಿ ಫುಡ್ ತುಂಬಾ ಇಷ್ಟ. ಸೊ ಅದು ಒಂಥರ ಲೈಕ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿತ್ತು ನನಗೆ. ಇವ್ರ ಮನೆ ಹತ್ರ ಅಂತ ಅನ್ಸುತ್ತೆ. ನಮ್ಮ ಮನೆ ಹತ್ರನೇ, 1 ಕಿಲೋಮೀಟರ್ ಡಿಸ್ಟೆನ್ಸ್ ನಡ್ಕೊಂಡೆ ಹೋಗ್ಬೋದು ನೀವು, ವಾಕಿಂಗ್ ಆಗುತ್ತೆ. ಬರ್ನ್ ಕ್ಯಾಲರೀಸ್ ಅಂತ. ಸರ್ ನಾನು ಇದರಲ್ಲಿ ಮಲ್ಪೆ ಮುನ್ನ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಮಲ್ಪೆ ಮುನ್ನ ನಿಮ್ಗೆ ಗೊತ್ತಿದೆ, ಮಲ್ಪೆ ಅಂದರೆ ಅದೊಂದು ಬಂದರು ಪ್ರದೇಶ, ಎಲ್ಲ ಏನು ಮೀನಿನ ಕೆಲಸ ಮಾಡೋರೆಲ್ಲ ಅಲ್ಲೇ ಇರೋದು. ಸೊ ಒಂದು ರಫ್ ಆ್ಯಂಡ್ ಟಫ್ ಅಂತ ಊರದು. ಅಲ್ಲಿ ಒಬ್ಬ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನ್ನ ಕೆಲಸದ ಟೆಂಡರ್ ವಹಿಸ್ಕೊಳ್ಳೋದು, ಏಲಂ ಕೂಗಿದಾಗ ಹೋಗ್ಬಿಟ್ಟು ಟೆಂಡರನ್ನು ವಹಿಸ್ಕೊಳ್ಳೋದು, ಈ ಥರ ಒಂದು ಇದು. ಸೊ ಯಾವಾಗ ನನಗೆ ಇಷ್ಟು ಬರುತ್ತೆ ಅಂತ ಗೊತ್ತಿದ್ದಾಗ, ಅಲ್ಲಿ ಏನು ಬರದೇ ಇದ್ದಾಗ, ಅಲ್ಲಿ ಇನ್ನೊಬ್ಬ ಯಾವನು ಬಂದಿದ್ದಾನೆ ಅವನಿಂದಾಗಿ ನನಗೆ ತೊಂದರೆ ಆಗ್ತಿದೆ ಅಂದಾಗ ನಾನು ರಿವಲ್ಟ್ ಆಗಿಬಿಡ್ತೀನಿ ಅಂತ ಒಂದು ಕ್ಯಾರೆಕ್ಟರ್. ಸೊ ಅದು ಒಂದು ಚಿಕ್ಕ ಒಂದು ಪ್ರಾಬ್ಲಮಿಂದ ಹೆಂಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗ್ತಾ ಕೊನೆಗೆ ಕ್ಲೈಮ್ಯಾಕ್ಸ್ ಬರ್ತಾ ಈ ಕ್ಯಾರೆಕ್ಟರ್ ಏನಾಗ್ತಾನೆ ಅನ್ನೋದೇ ಒಂದು ಕ್ಯಾರೆಕ್ಟರ್. ಬಟ್ ಡೈರೆಕ್ಟರ್ ಎಲ್ಲೂ ಕೂಡ ಇದನ್ನು ನನಗೆ ನೀನು ನೆಗೆಟಿವ್ ರೋಲ್ ಮಾಡ್ತಿದ್ದೀಯಾ ಅಂತ ಅಂದ್ಕೋಬಾರ್ದು, ನೆಗೆಟಿವ್ ವಿಲನ್ಸ್ ಥರ ಕಾಣಿಸ್ಬಾರ್ದು. ಯಶ್ ಶೆಟ್ಟಿಯಲ್ಲೇ ಮಲ್ಪೆ ಮುನ್ನ ಇದ್ದಾನೆ, ನಂಗೆ ಹಂಗೇ ನಾರ್ಮಲ್ ಆಗಬೇಕು. ನಮ್ಮೊಳಗೆ ಜಲಸ್ ಅನ್ನೋ ಏನು ಭಾವ ಇದೆ, ಒಂದು ಹೊಟ್ಟೆ ಕಿಚ್ಚು ಮತ್ಸರ ಅನ್ನೋ ಭಾವ ಏನಿದೆ, ಮಹತ್ವಾಕಾಂಕ್ಷೆ ಅನ್ನೋ ಭಾವ ಏನಿದೆ, ಅದನ್ನು ನೀವು ಜಸ್ಟ್ ರಿಲೀಸ್ ಮಾಡಿದ್ರೆ ಸಾಕು, ನಂಗೆ ಅಷ್ಟು ಕಾಣಿಸಿದ್ರೆ ಸಾಕು. ಯಾಕಂದರೆ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ಅವನು ಒಳ್ಳೆಯವನು ಕೆಟ್ಟವನು, ನಿಮಗೂ ಸಿಟ್ಟು ಬರುತ್ತೆ, ಸಿಟ್ಟು ಬಂದಾಗ ನೀವು ಕೆಟ್ಟವರೇ. ನನಗೆ ಆ ಥರ ಬೇಕು. ನಾನು ವಿಲನ್ ಅಂತ ಹೇಳ್ಬೇಡ, ಬಂದು ಅವನು ನಡೆಯೋ ಸ್ಟೈಲು ಅಥವಾ ಮುಖದಲ್ಲಿ ಯಾವ ಭಾವದಲ್ಲಿ ಏನು ಬೇಡ. ಒಬ್ಬ ಪರ್ಸನ್ ನಮ್ಮ ಉಡುಪಿ ಅಂತಲೇ ಬೇಕು. ಸೊ ಆ ಒಂದು ರಿಯಲಿಸ್ಟಿಕ್ ಆದಂಥ ಪರ್ಫಾರ್ಮೆನ್ಸ್ ಇದರಲ್ಲಿ ಇದೆ. ಆ ಕ್ಯಾರೆಕ್ಟರ್ನ ತುಂಬಾ ಈಸಾಗಿ, ಆಮೇಲೆ ಲೈಕ್ 100% ಕೊಟ್ಟಿದ್ದಾರೆ ನೀವು. ಲೈಕ್ ಆರಾಮಾಗಿ ಲೈಕ್ ನೀವು ಸುಮ್ಮನೆ ಅಂದ್ರೆ ಅದು ಅನ್ಸುತ್ತೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಇದುವರೆಗೂ ನಮ್ಮದು ಸೌತ್ ಕನ್ನಡ ಕಡೆದು ಯಾವ್ದು ಮೂವಿನ ಮಾಡಿರಲಿಲ್ಲ ಕನ್ನಡದಲ್ಲಿ. ಎಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರೂ ಇಲ್ಲಿಯವರೇ ನನಗೆಲ್ಲ ಚಾನ್ಸ್ ಕೊಟ್ಟಿದ್ದು. ನಮ್ಮ ಈ ಕಡೆಯವರೇ, ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು, ಉತ್ತರ ಕರ್ನಾಟಕ, ಇವರೇ ನನ್ನನ್ನು ಸಾಕಿ ಬೆಳೆಸಿದ್ದು ಇಲ್ಲಿವರೆಗೂ. ಜಿಗರ್ ಒಂದು ಫಸ್ಟ್ ಮೂವಿ ನಾವು ನಮ್ಮ ಕಡೆಯವರದ್ದು ಮಾಡಿದ್ದು. ಇದಕ್ಕಿಂತ ಮುಂಚೆ ಬೇರೆ ಅಂತ ಮಾಡಿದೆ, ಅದಕ್ಕಿಂತ ಮುಂಚೆ ತುಳು ಮೂವಿ ಒಂದು ಮಾಡಿದೆ ಅಷ್ಟೇ. ಇದು ಎಲ್ಲ ಈ ಜಿಗರ್ ಆದಮೇಲೆ ಅದೆಲ್ಲ ಬಂದಿದ್ದು. ಫಸ್ಟ್ ಜಿಗರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಸೂರ್ಯಕುಂದರ್ ಅವರಿಗೆ. ಸಿನಿಮಾ ಅಂತ ಬಂದಾಗ ಇಡೀ ಸಿನಿಮಾನೇ ತುಂಬಾ ಮೆಮೊರಬಲ್ ಆಗಿರುತ್ತೆ. ಆ ಮೆಮೊರಬಲ್ ಇನ್ನೊಂದಷ್ಟು ಕೆಲವು ಮೆಮೊರೀಸ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ಮೆಮೊರೀಸ್ ಇನ್ನೂ ಹಾಗೆ ಇದೆ ತಲೆಯಲ್ಲಿ? ಐ ಗೆಸ್ ನಮ್ಮದು ಲಂಚ್ ಟೈಮು, ಸಾರಿ ತುಂಬ ಊಟದ ಮೇಲೆ ಹೇಳ್ತಿದ್ದೆ ನಾನು. ಬಟ್ ಐ ಗೆಸ್ ಶೂಟಿಂಗ್ ಲೈಕ್ ಫಸ್ಟ್ ಹಾಫ್ ಡೇ ಆದಾಗ ಲೈಕ್ ಲಂಚ್ ಬ್ರೇಕ್ ಬರ್ತಿತ್ತು. ಲಂಚ್ ಬ್ರೇಕಲ್ಲಿ ಲೈಕ್
ಗೆಟ್ ಟುಗೆದರ್ ಥರ ಇತ್ತು ನಮ್ಮದು. ಲೈಕ್ ಇಂಪ್ರೂವೈಸ್ ಮಾಡಬೇಕಾ, ಲೈಕ್ ಡಿಸ್ಕಷನ್ ಶೂಟ್ ಆದಮೇಲೆ ಏನೇನು ಡಿಸ್ಕಷನ್ ಮಾಡ್ತಾರಲ್ಲ, ಚೆನ್ನಾಗಿತ್ತಾ ಇರಲಿಲ್ವಾ, ಇಂಪ್ರೂವೈಸ್ ಮಾಡಬೇಕಾ, ಇದು ಮಾಡಬೇಕಾ, ಏನಾದರೂ ಚೇಂಜಸ್ ಮಾಡಬೇಕಾ, ಎಲ್ಲ ಡಿಸ್ಕಷನ್ಸ್ ಇತ್ತು. ಆಮೇಲೆ ಜೊತೆಗೆ ಲೈಕ್ ಜೊತೆಗೆ ಕುಡಿ ಊಟ ಮಾಡುವಾಗ ಲೈಕ್ ಕುಡಿ 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 ಕೂಡಿ ಅದು ಕುಡಿ ಆಯಿತು. ನಾವು ನಮ್ದ್ರಲ್ಲಿ ಕುಡಿ ಅಂತ ಹೇಳ್ತೀವಿ, ಸಾರಿ. ಸೊ ಆ್ಯಂಡ್ ದೆನ್ ಇದು ಏನು, ಸೊ ತುಂಬ ಲೈಕ್ ನಾನು ಕುಂದಾಪುರ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಥರ ಒಂದು ಸ್ಟ್ಯಾಂಡ್ ಥರ ಒಂದು ಇಟ್ ವಿಲ್ ಬಿ ಆಲ್ವೇಸ್ ಇನ್ ಮೈ. ನಮ್ಗೆ ಸಂಜೆ ಪ್ಯಾಕಪ್ ಆದರೆ ಖುಷಿನೇ ಖುಷಿ. ನನಗೆ ಇಲ್ಲಪ್ಪ, ನನಗೆ ಒಂಥರ ಕೆಲಸ ಮಾಡ್ತಾನೇ ಇರಬೇಕು ನಾನು. ಆಮೇಲೆ ಕುಂದಾಪುರಲ್ಲೇ ಇರಬೇಕು, ಇನ್ನೊಂದು ಐದು ದಿನ ಇದ್ರೆ ಸಾಕು ಅಂತಿದ್ದೇನೆ. ಸೊ ಅಲ್ಲಿ ಕುಚ್ಚಲಕ್ಕಿ ರೈಸು, ಅದಕ್ಕೆ ಮೀನು ಸಾಂಬಾರು, ಒಳ್ಳೊಳ್ಳೆ ಏನು ನದಿ ಹೊಯ್ಗೆ ಮೀನು ಅಂತ ಒಂದು ಬರುತ್ತೆ, ಯಾವತ್ತದು ಹೋದ್ರೆ ನೀವು ಟೇಸ್ಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಮೂವಿ, ಅಂಜಲ್ಗಿಂತ ಟೇಸ್ಟ್. ಹಲೋ ಅಂಜಲ್ ನಾನೇ, ಅಂಜಲ್ ಫಿಶ್ ನಾನೇ, ಅಂಜಲ್ಗಿಂತ ಬೆಟರ್ ಅಂತಿದ್ರೆ ಟ್ರೈ ಮಾಡಿ ನೋಡಿ ನಾನು. ಓ ಸಾರಿ ಓಕೆ, ಅಂಜಲ್ ಫಿಶ್ ಓಕೆ ಇದಕ್ಕಿಂತ ಬೆಟರ್ ಓಕೆ. ಹೊಳೆಬೈಗೆ ಈಗ ನನಗೆ ಬಂತು, ಹೊಳೆಬೈಗೆ ಅದು ನಮ್ಮ ಉಡುಪಿ ಕಡೆ ಸಿಗಲ್ಲ, ಕುಂದಾಪುರದಲ್ಲಿ ಸಿಗುತ್ತೆ. ಸೊ ದಟ್ ಹೋಲ್ ಎಕ್ಸ್ಪೀರಿಯನ್ಸ್, ಆ ಜಾಗ ಲೈಕ್ ತುಂಬಾ ಮೆಮರೀಸ್ ಇದೆ ನಮಗೆ. ಜಾಗ, ಜನ. ಸೊ ನಿಮ್ಮ ಸ್ನೇಹಿತರು, ಸೊ 6 ವರ್ಷ ಫ್ರೆಂಡ್ಸ್ ಅಂತ ನೀವೇ, ನಿಮ್ಮ ಕಡೆ ಅವ್ರು ಬೇರೆ, ಸೊ ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಫಸ್ಟ್ ಸರ್ ಈಗ ಅವರು ಒಂದು 2 ದಿವಸ ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಮಾತುಗಳನ್ನ ಕೇಳ್ತಾ ಇದ್ದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆದಂಥ ಕತೆ ಅಂತ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆದಂತಹ ಘಟನೆಗಳನ್ನು, ನನ್ನ ಅನುಭವಕ್ಕೆ ಬಂದಿದ್ದನ್ನು, ನನ್ನ ಪರ್ಸನಲ್ ಆಗಿರ್ಬೋದು, ನನ್ನ ಪ್ರದೇಶ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಇವ್ರ ಜೊತೆ ನಡೆದಂಥ ಘಟನೆಗಳನ್ನು ಎಲ್ಲ ಇಟ್ಕೊಂಡು ನಾನು ಇದನ್ನು ಮೂವಿ ಮಾಡಿದ್ದೀನಿ ಅಂದಾಗ ಎಲ್ಲೋ ಒಂದು ಕಡೆ ಈ ಒಂದು ಕಥೆಯಲ್ಲಿ ಸತ್ಯ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಟ್ರೂ ಅನುಭವ ಆಗೋದು ಬೇರೆ, ಇನ್ನೊಬ್ಬರು ಹೇಳ್ದನ್ನು ಕೇಳಿ ಬರೆಯೋದು ಬೇರೆ. ಇದು ಟ್ರೂ ಅನುಭವ ಅಂದಾಗ ಆ ಟ್ರೂ ಅನುಭವನ ತೆಗೆದಿಟ್ಟಿದೆ ಅಂತ ಅನಿಸುತ್ತೆ. ಮತ್ತು ಯಾವಾಗಲೂ 3-4 ಸಲ ಇಂಟರ್ವ್ಯೂ ಮಾಡ್ಬೇಕಂತ ಹೇಳಿದ್ರು, ಎಲ್ಲೂ ಕೂಡ ನೀವು ಹೋಗ್ತಿರೋ ದಾರಿ ಸ್ಟ್ರೈಟಾಗಿ ಹೋಗಿ, ಎಲ್ಲ ಒಂದು ಕಡೆ ಯಾವುದಾದ್ರು ಒಂದು ಪ್ರಾಬ್ಲಮ್ ಅಂತಂದ್ಬಿಡಿ ಎಲ್ಲಿ ರೂಟ್ ಚೇಂಜ್ ಮಾಡಬೇಡಿ, ಆ ರೂಟ್ ಒಂದು ಸಲ ನೀವು ಹೋಗಿದ್ರಿ ಅಂದರೆ ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಒಳ್ಳೆ ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅವರ ಅನುಭವಗಳನ್ನು ಕಟ್ಟಿಟ್ಟು ಒಂದು ಹೊಸ ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಈ ಜಿಗರ್ ಮುಖಾಂತರ. ಆಮೇಲೆ ಅವ್ರ ಲವ್ ಸ್ಟೋರಿ ಕೂಡ ಇದೆ, ರಿಯಲ್ ಲೈಫ್ ಲವ್ ಸ್ಟೋರಿ. ಜಿಗರ್ ಮೂವಿ ನೋಡ್ಲೇಬೇಕು ಅದಕ್ಕೆ. ಸೊ ಅದೇ ಹೇಳೋದು ಅವರ ಅನುಭವ, ಅವರು ಅವ್ರದ್ದು ಮೋಸ್ಟ್ 50% 50% ಇದೆ ಅಂತ ಅನ್ಸುತ್ತೆ. 50% is fictional. Yeah. ಓಕೆ ಮೇಡಂ, ಸಾಕಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ರಿ, ಸೊ ಹೇಗೆ ಎಕ್ಸ್ಪೀರಿಯನ್ಸ್? ಲೈಕ್ ನಾನು ಫಸ್ಟ್ ಆಬ್ವಿಯಸ್ಲಿ ಲೈಕ್ ಪ್ರವೀಣ್ ತೇಜ್ನ ನಾನು ಫಸ್ಟ್ ಮೂವಿಯಲ್ಲಿ ಥಿಯೇಟ್ರಲ್ಲಿ ಲೈಕ್ ಸಿನಿಮಾ ಅವ್ರ ಮೂವಿ ನೋಡಿದ್ದು, ಮುಂದಿನ ನಿಲ್ದಾಣ. ಆಮೇಲೆ ನಾನು ಅನ್ಕೋತಾ ಇದ್ದೆ ಲೈಕ್ ನಾನು ಕೂಡ ಆ್ಯಕ್ಟಿಂಗಲ್ಲಿ ಇದ್ದೀನಿ. ಐ ಹೋಪ್ ಒಂದ್ಸಲ ಲೈಕ್ ಲೈಕ್ ಥಿಯೇಟ್ರಲ್ಲಿ ಹೋದಾಗ ಇವ್ರ ಜೊತೆ ಒಂದು ಚಾನ್ಸ್ ಸಿಗ್ಬೇಕು, ಇವ್ರ ಜೊತೆ ಒಂದು ಚಾನ್ಸ್ ಸಿಗಬೇಕಿತ್ತು ಅಂತ ಲೈಕ್ ಒಂಥರ ಆಸೆ ಇರುತ್ತೆ. ಸೊ ಲೈಕ್ ಆಮೇಲೆ ಆ ಮೂವಿ ನೋಡಿ 2 ವರ್ಷ ಆದಮೇಲೆ ಅವ್ರ ಜೊತೆ ಚಾನ್ಸ್ ಸಿಕ್ತು. ಸೊ ಐ ವಾಸ್ ವೆರಿ ಗ್ರೇಟ್ಫುಲ್. ದೆನ್ ಐ ಮೆಟ್ ಯಶ್ ಅವರು, ಆಮೇಲೆ ವಿನಯ್ ಪ್ರಸಾದ್ ಅವರು. ಆಮೇಲೆ ಲೈಕ್ ಐ ಹ್ಯಾಡ್ ಟು ಸ್ಪೆಂಡ್ ಆಲ್ಮೋಸ್ಟ್ ಲೈಕ್ ಅವ್ರಿಗೆ, ಐ ಮೀನ್ ಅವರನ್ನ ನಾನು ಸೀರಿಯಲಲ್ಲಿ ನೋಡ್ತಿದ್ದೆ, ಇದು ಪಾರೋ ಸೀರಿಯಲಲ್ಲಿ. ಸೊ ಎವ್ರಿ ಡೇ ನೋಡ್ತಿದ್ದೆ 8 ಗಂಟೆಗೆ. ಆಮೇಲೆ ಈಗ ನಿಜವಾಗ್ಲೂ ಅವರು ನಮ್ಮ ಕಾರಲ್ಲಿ ಪಕ್ಕದಲ್ಲೇ ಇದ್ದಾರೆ. ಆಮೇಲೆ ಅವರು ತುಂಬ ಲೈಫ್ ಬಗ್ಗೆ ನಾವು ಹೆಂಗಿರಬೇಕು ಒಂಥರ ಲೈಕ್ ಫಿಲಸಾಫಿಕಲ್ ಲೈಕ್ ಬಿಲೀವ್ಸ್ ಆಫ್ ಲೈಫನ್ನು ಹೇಳ್ಕೊಟ್ಟು, ಆಮೇಲೆ ಒಂಥರ ಆಲ್ಮೋಸ್ಟ್ ಫುಲ್ ಡೇ ಅವ್ರ ಜೊತೆ ಇದು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಈಗ ಸದ್ಯಕ್ಕೆ ಬ್ಲೆಸ್ಡ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೆಕ್ಸ್ಟ್ ಯಾವ ಹೀರೋ ಜೊತೆ ನೆಕ್ಸ್ಟ್ ಸಿನಿಮಾ ನೋಡೋದು ತುಂಬಾ ಎಕ್ಸೈಟ್ ಆಗಿದ್ದೀರಾ? ಇದು ಕಾಂಪ್ಲಿಕೇಶನ್ ಆಗಲ್ಲ ಅಲ್ವಾ? ಅವ್ರು ಒಂದೇ ಹೋಗ್ತಾರೆ ಎಲ್ಲರ ಜೊತೆ ಅಂತ ಹೇಳ್ಬೇಕು ನೀವು. ಎಲ್ರು ಬೇಕು, ನನಗೆ ಎಲ್ರು ಬೇಕು. ಸರ್ ಸಿನಿಮಾ ಇದಕ್ಕೆ ರಿಲೀಸ್ ಆಗ್ತದೆ ಜುಲೈ 5ಕ್ಕೆ. ಸೊ ನಮ್ಮ ಜನನ ಯಾವ ಥರ ಇನ್ವೈಟ್ ಮಾಡ್ತಾರೆ ನಿಮ್ಮ ಸಿನಿಮಾಗೆ? ಸೊ ನಮ್ಮ ಜನಗಳು ನಮ್ಮ ಸೌತ್ ಇಂಡಿಯನ್ ಮೂವಿ ಆಗಿರ್ಬೋದು, ನಮ್ಮ ಕನ್ನಡ ಮೂವಿ ಆಗಿರ್ಬೋದು, ಕಮರ್ಷಿಯಲ್ ಮೂವಿಗೆ ತುಂಬ ಜನ ಮನಸ್ಸೋತಿತ್ತು. ಅವ್ರಿಗೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಫ್ರೆಂಡ್ಶಿಪ್ ವ್ಯಾಲ್ಯೂ ಆಗಿರ್ಬೋದು, ಒಂದು ಒಳ್ಳೆ ಲವ್ ಸ್ಟೋರಿ, ಫೈಟು, ಸಾಂಗು, ಇದೆಲ್ಲ ಚೆನ್ನಾಗಿದ್ದಾಗ ಜನರಿಗೆ ಒಂದು ಖುಷಿ ಆಗುತ್ತೆ. 2 ಗಂಟೆ ಅವ್ರು ಕೊಡೋ 2 ಗಂಟೆನ ಅವ್ರು ಮರೆಸ್ಬೇಕು, ಅವ್ರನ್ನ 2 ಗಂಟೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಪಕ್ಕ ಕಮರ್ಷಿಯಲ್ ಮೂವಿ ನಮ್ಮ ಜಿಗರ್ ಮೂವಿ. ಸೊ ಯಾರು ಮಿಸ್ ಮಾಡಬೇಡಿ. ಇದೇ ಜುಲೈ 5ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಮೂವಿನ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ. ಓಕೆ, ಯಾ ಶೋರ್. ಸೊ ನಮ್ಮ ಮೂವಿ ಲೈಕ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಫ್ ಲವ್ ಆ್ಯಂಡ್ ಆ್ಯಕ್ಷನು. ಅದರಲ್ಲಿ ಈಗ ಒಂದ್ಸಲ ಲೈಕ್ ಇದು ಯಾವುದಾದ್ರೂ ಡಿಶ್ ಮಾಡಿದ್ರೆ ನಾವು ಅದರಲ್ಲಿ ಫ್ಲೇವರ್ ಸ್ಟ್ರಾಂಗ್ ಆಗಿರುತ್ತಲ್ವಾ,
ಆ ಫ್ಲೇವರ್ ಬಂದು ನಮ್ಮದು ಕುಂದಾಪುರ ಅನ್ಬೋದು ನಾವು. ಸೊ ಲೈಕ್ ಕುಂದಾಪುರ ಟಚ್ ಇದೆ ನಮ್ಮ ಮೂವಿಯಲ್ಲಿ. ಕೋಸ್ಟಲ್ ರೀಜನ್ಸು ನಮ್ಮದು ತುಂಬ ಲೈಕ್ ಒಂಥರ ಲೈಕ್ ತುಂಬ ಡಿಫ್ರೆಂಟ್ ಟಚ್ ಕೊಡುತ್ತೆ ವಿಷುಲಿ. ಸೊ ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ಪರ್ಫೆಕ್ಟ್ ಎಂಟರ್ಟೈನಿಂಗ್ ಮೂವಿ. ಸೊ ಇಟ್ ಕೀಪ್ ಯು ಎಂಟರ್ಟೈನ್ ಫಾರ್ ಲೈಕ್ ಸ್ಟ್ರೇಟ್ 2.5 hours. Yes, 2.5 hours with love, action, full drama, sentiments and everything. So please show us love. ಕುಂದಾಪುರನ ಯಾರು ನೋಡಿಲ್ವೋ ಈ ಮೂವಿನ ನೋಡಿ, ಒಂದು ಅದ್ಭುತವಾದ ಕುಂದಾಪುರ ನೋಡಿ. ಇಟ್ಸ್ ಲೈಕ್ ಡಿಸ್ಕವರಿ ಚಾನಲ್ ಅಲ್ಲಿ ಹೆಂಗೆ ಲೈಕ್ ಡೀಪ್ ವಾಟರ್ಸ್, ಡೀಪ್ ಇದು ಅದು ಎಲ್ಲ ತೋರಿಸ್ತಾರೆ. ನಮ್ಮ ಮೂವಿಯಲ್ಲಿ ಡೀಪ್ ಆ್ಯಂಡ್ ಲೋಕಲ್ ಕುಂದಾಪುರ ತೋರಿಸ್ತೀವಿ.